ಇವತ್ತಿನ ದಿವಸ ಉಪವಾಸ ಭಾಳ ಇಂಪಾರ್ಟೆಂಟು. ಯಾಕೆ ಅಂತಂದರೆ ಈ ಏಕಾದಶಿ ನಮ್ಮ ಭಾಳ ವಿಶೇಷವಾಗಿರ್ತಕ್ಕಂಥ ಏಕಾದಶಿ, ಮುಕ್ಕೋಟಿ ಏಕಾದಶಿ ಅಂತ ಕರಿತೀವಿ. ಮುಕ್ಕೋಟಿ ಏಕಾದಶಿ ಅಂದರೆ ಮುಕ್ಕೋಟಿ ದೇವತೆಗಳು ಆಶೀರ್ವಾದ ಮಾಡಿರ್ತಕ್ಕಂಥ ಏಕಾದಶಿ ಅಂದರೆ ನಾವೆಲ್ಲರೂ ಹುಟ್ಟಿರೋದು ಆ ಬ್ಲ್ಯಾಕ್ ಹೋಲಿಂದ, ಆ ಒಂದು ದೇವರ ನಾಭಿಯಿಂದ ಹುಟ್ಟಿರ್ತಕ್ಕಂಥದ್ದು. ಅಲ್ಲಿ ಎನರ್ಜಿ ಇದೆ, ಸೆಂಟ್ರಿಫಿಕಲ್ ಫೋರ್ಸ್ ಇದೆ. ಆ ಸೆಂಟ್ರಿಫಿಕಲ್ ಫೋರ್ಸ್ ಇದ್ದಾಗ ನಾವು ಉಪವಾಸ ಮಾಡಿದಾಗ ಕ್ಯಾನ್ಸರ್ ಉತ್ಪತ್ತಿ ಆಗಲ್ಲ. 24 ಏಕಾದಶಿಗಿನ ಇದು ಸ್ಟ್ರಾಂಗೆಸ್ಟ್ ಏಕಾದಶಿ ಯಾಕೆ ಅಂತ ನೀವು ತಿಳ್ಕೊಂಡಾಗ ನಾವು ವಿ ಆರ್ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ 2 ಎನರ್ಜೀಸ್, ಸನ್ ಎನರ್ಜಿ ಆ್ಯಂಡ್ ದಿ ಬ್ಲ್ಯಾಕ್ ಹೋಲ್ ಎನರ್ಜಿ. ಹಿಗ್ಸ್ ಬಾಸನ್ ಥಿಯರಿ ಬರುತ್ತೆ. ಹಾಗೆ ಅನೇಕ ಸೈಂಟಿಸ್ಟ್ಗಳು ಹೇಳಿರ್ತಕ್ಕಂಥದ್ದು, ಬ್ಲ್ಯಾಕ್ ಹೋಲಲ್ಲಿ ಒಂದು ಎನರ್ಜಿ ಇರುತ್ತೆ, ನೋ ರಿಟರ್ನ್ ಬ್ಯಾಕ್ ಅಂತ ಒಂದು ಎನರ್ಜಿ ಅಂತ ಕರೀತಾರೆ. ಯಾವುದೇ ಒಂದು ಫಿಸಿಕ್ಸಲ್ಲಿ ಒಂದು ಎನರ್ಜಿ ಸೆಂಟ್ರಿಗೆ ಹೋದರೆ ಅದು ಸಕ್ ಮಾಡುತ್ತೆ. ಆ ಎನರ್ಜಿ ಸೆಂಟರ್ ಸಕ್ ಮಾಡಿದಾದ್ಮೇಲೆ ದೇರ್ ಇಸ್ ನೋ ರಿಟರ್ನ್ ಎನರ್ಜಿ ಬಂದ್ಬಿಟ್ಟು ಅಲ್ಲಿ ನಾವು ಕ್ವಾಂಟಮ್ ಫಿಸಿಕ್ಸಲ್ಲಿ ಅಲ್ಲಿ ನಾವು ಬ್ಲ್ಯಾಕ್ ಹೋಲ್ ಅಂತ ನಾವು ಏನು ಕರಿತೀವಿ, ಅಲ್ಲಿ ಎನರ್ಜಿ ಸೀಕ್ವೆನ್ಸು ಫಿಸಿಕ್ಸ್ಗೆ ಡಿಫೈನ್ ಮಾಡದೇ ಇರತಕ್ಕಂಥ ಎನರ್ಜಿ. ಫಿಸಿಕ್ಸ್ಗೂ ಒಂದು ಆಶ್ಚರ್ಯ ಆಗಿರ್ತಕ್ಕಂಥ ಒಂದು ಎನರ್ಜಿ ಆ ಸೆಂಟ್ರಲ್ಲಿದೆ. ಆ ಸೆಂಟರ್ ಇವತ್ತು ನಮಗೆ ಡೈರೆಕ್ಟಾಗಿ ನಮಗೆ ಸೂರ್ಯನ ಕಿರಣಗಳಿಂದ ಅಬ್ಸಾರ್ವ್ ಆಗಿ ಡೈರೆಕ್ಟ್ ಭೂಲೋಕದಲ್ಲಿರ್ತಕ್ಕಂಥ ಸಕಲ ಜೀವರಾಶಿಗಳಿಗೂ ಅದು ಪಸರಿಸುತ್ತೆ. ನೀನು ಧರ್ಮ ಆಚರಣೆ ಮಾಡ್ತೀಯೋ ಬಿಡ್ತೀಯೋ ಅದು ಎರಡನೇ ವಿಚಾರ. ಸೂರ್ಯನನ್ನು ನೋಡಿದಾಗ ಅಥವಾ ಸೂರ್ಯನಿಗೆ ಮೈ ಒಡ್ಡಿದಾಗ ನಿಮಗೆ ಆ ಒಂದು ಶಕ್ತಿ ಪ್ರಸರುತ್ತೆ. ಇದು ನಮ್ಮ ವಿಜ್ಞಾನದ ಪ್ರಕಾರ. ಹಾಗೆ ವಿಷ್ಣು ಈ ಒಂದು ಸಮಯದಲ್ಲಿ ಅನೇಕ ರಾಕ್ಷಸರನ್ನು ವಧೆ ಮಾಡಿರ್ತಕ್ಕಂಥ ಸಮಯ. ಎಲ್ಲರೂ ವಿಷ್ಣುವಿನ ಒಂದು ಪಾತ್ರಕ್ಕೆ ಅಂದರೆ ವಿಷ್ಣುವಿನ ಒಂದು ವಿಚಾರಕ್ಕೆ ನಮನ ಮಾಡಬೇಕು ಅಂತಂದಾಗ ಧನುರ್ಮಾಸದಲ್ಲಿ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ನನ್ನನ್ನು ನೋಡಿ, ನನ್ನ ಮೂಲ ಸ್ಥಾನ ಆದ ವೈಕುಂಠ. ಇಲ್ಲಿ ವೈಕುಂಠ ಅಂದರೆ ಏನು? ಬ್ಲ್ಯಾಕ್ ಹೋಲೇ ವೈಕುಂಠ. ವೈಕುಂಠ ಎಲ್ಲೋ ಆ ಕಡೆ ಈ ಕಡೆ ಎಲ್ಲಿ ಇಲ್ಲ. ನಾವು ಎಲ್ಲಿ ಸೃಷ್ಟಿ ಮಾಡಿದ್ವೋ ಅದೇ ವೈಕುಂಠ. ತುಂಬ ಜನಕ್ಕೆ ಗೊತ್ತಿಲ್ಲ ಬ್ಲ್ಯಾಕ್ ಹೋಲ್ ಈಸ್ ಎ ವೈಕುಂಠ ಅಂತ. ಅದು ನಾರ್ತ್ ಸೈಡಲ್ಲೇ ಯಾಕಿದೆ ಅಂತಂದರೆ ಅದು ಧನುರ್ಮಾಸದಲ್ಲೇ ಆಚೆ ಈಚೆ ಬರುತ್ತೆ. ಡಿಸೆಂಬರ್ 13ನೇ ತಾರೀಕಿಂದ ಹಿಡಿದು ಜನವರಿ 14ರ ಒಳಗಡೆ ಈ ಒಂದು ಧನುರ್ಮಾಸದಲ್ಲಿ ಶುಕ್ಲ ಪಕ್ಷದ ಏಕಾದಶಿ ಬರ್ತಕ್ಕಂಥದ್ದು. ಆ ಸಮಯದಲ್ಲೇ ನಮ್ಮ ಭೂಮಿ ಆ ಒಂದು ಕಪ್ಪು ರಂಧ್ರ ಅಂತ ಏನು ಕರಿತೀವಿ, ಆ ಕಪ್ಪು ರಂಧ್ರದ ವಿಚಾರದಲ್ಲಿರ್ತೀವಿ. ಅದಕ್ಕೆ ಶ್ರೀಮನ್ನಾರಾಯಣ ಅಥವಾ ವೆಂಕಟೇಶ್ವರನ ವಿಚಾರಕ್ಕೆ ಇವತ್ತು ವಿಶೇಷ. ಯಾಕಂದರೆ ವೆಂಕಟೇಶ್ವರನ ದೇಹನೂ ಕೂಡ ಕಪ್ಪು. ವಿ ಆರ್ ಲುಕಿಂಗ್ ಟುವರ್ಡ್ಸ್ ದಿ ಬ್ಲ್ಯಾಕ್ ಸೈಡ್, ಬ್ಲ್ಯಾಕ್ ಗಾಡ್ ಅಂತ ನಾವು ಕರಿತೀವಿ. ಇದೆಲ್ಲನೂ ಒಂದು ಸಾಂಕೇತಿಕವಾಗಿ ನಾವು ಇರುತ್ತೆ. ಆ ಸಾಂಕೇತಿಕವಾಗಿರ್ತಕ್ಕಂಥ ಇವತ್ತಿನ ದಿವಸ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಶ್ರೀಮನ್ನಾರಾಯಣ ನಾನು ಸೃಷ್ಟಿ ಮಾಡಿ ವಾಪಸ್ ಸೃಷ್ಟಿಗೆ ನಾನು ಹೊರಡ್ತಾ ಇದ್ದೀನಿ, ನನ್ನನ್ನು ನೀವು ವೀಕ್ಷಣೆ ಮಾಡಬೇಕು ಅಂತಂದರೆ ವೈಕುಂಠಕ್ಕೆ ಬರಬೇಕು ನೀವು.